ಅಸಮಾಧಾನಿತ ಶಾಸಕರನ್ನು, ಅದರಲ್ಲೂ ಹಿರಿಯ ಶಾಸಕರುಗಳನ್ನು ಸಮಾಧಾನಪಡಿಸುವ ಭಾಗವಾಗಿ ಕೆಪಿಸಿಸಿ ಅಧ್ಯಕ್ಷರು ಎಚ್ ಕೆ ಪಾಟೀಲರ ಮನೆಗೆ ಹೋಗಿದ್ದು. ಅದಾದ ನಂತರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಚ್ ಕೆ ಪಾಟೀಲರ ಮನೆಗೆ ಹೋಗ್ತಾರೆ ಅಂತ ಸುದ್ದಿ ಇತ್ತು. ಮುಖ್ಯಮಂತ್ರಿಗಳು ಹೋಗಲಿಲ್ಲ, ಏನು ಕಾರಣನೋ ಗೊತ್ತಿಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೋಗಿದ್ರು. ಮೂರು ತಾಸು ಎಚ್ ಕೆ ಪಾಟೀಲರ ಮನೆಯಲ್ಲಿದ್ರಂತೆ. ಮಾತುಕತೆಯ ನಂತರ ಇಬ್ಬರ ಪೈಕಿ ಯಾರೂ ಹೇಳಿಕೆಗಳನ್ನು ಕೊಟ್ಟಿಲ್ಲ ಏನು ಚರ್ಚೆಯಾಗಿದೆ. ಇಲ್ಲ, ಎಚ್ ಕೆ ಪಾಟೀಲರು ಮಾತಾಡಿದ್ದಾರೆ. ಭಾಳಷ್ಟು ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ. ರಾಜ್ಯದಲ್ಲಿ ಏನು ರಾಜಕೀಯ ಸ್ಥಿತಿಗತಿ ಇದೆ ಹಾಗೂ ನಮ್ಮ ಸರ್ಕಾರವನ್ನು ಹೇಗೆ ಗಟ್ಟಿಗೊಳಿಸಬೇಕು ಅನ್ನೋದ್ರ ಬಗ್ಗೆಲ್ಲ ಚರ್ಚೆ ಮಾಡಿದ್ವಿ. ಭಾಳ ಸೌಹಾರ್ದಯುತವಾಗಿ ಚರ್ಚೆ ಮಾಡಿದ್ದನ್ನು ತಾವು ಎಲ್ಲರೂ ಗಮನಿಸಿದ್ದೀರಿ. ನಾವು ಈ ಸಂದರ್ಭದಲ್ಲಿ ನಾನು ಹೇಳಿದೆ, ಅವು ಯಾವೇ ಇದ್ರೂ ಸಹಿತ ಅವುಗಳನ್ನು No, I was, me and see, I don't have to say that Patil Sahab, his family is ingrained into the Congress party. Whether it was Patil Sahab's father, who was, I used to think 2 times, he corrected me today to say he was a 3-time PCC president, or whether H.K. Patil ji, and now next generation is also taking very, very active interest. I think that I can safely say that the DNA of the Congress party in Karnataka is very much also a DNA of Shri H.K. Patil and his family. And they ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.